ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೆನ್ನೆ ಸಂಚಿಕೆಯಲ್ಲಿ ಗಂಡ ಹೆಂಡತಿಯ ಮೇಲೆ ಸಂಶಯ ಪಡೋದು, ಡೌಟ್ ಪಡ್ತಿರ್ತಾರೆ. ಯಾರ ಜೊತೆ ಮಾತಾಡ್ತಿದ್ದೆ, ಅಯ್ಯೋ ಅವನ ಜೊತೆ ಹೋದೆ, ಏನು ಮಾಡಿದೆ, ಹೀಗೆ ತುಂಬ ಅನುಮಾನ ಪಡುವಂಥ ಗಂಡನನ್ನು ಸರಿಪಡಿಸೋದು ಹೇಗೆ ಅನ್ನೋ ಒಂದು ವಿಚಾರವನ್ನು ನಿನ್ನೆ ನಾನು ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಒಂದು ಆಧುನಿಕ ಕಂಪ್ಯೂಟರ್ ಯುಗದಲ್ಲಿ ಎಲ್ಲರೂ ಹೆಣ್ಣಾಗಲಿ ಗಂಡಾಗಲಿ ಒಂದಲ್ಲ ಒಂದು ರೀತಿ ತಮ್ಮ ಬದುಕನ್ನು ನಡೆಸಲಿಕ್ಕೆ ಹಲವಾರು ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ. ಅದು ಆಫೀಸಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಒಂದು ಕಡೆ ಬಿಸ್ನೆಸ್ಗೆ ಹೋಗ್ಬೋದು, ಇಲ್ಲ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಏನೋ ಒಂದು ರೀತಿಯಲ್ಲಿ ನಾವು ಬದುಕಿಗೆ ಒಂದು ದಾರಿ ಮಾಡ್ಕೊಂಡಿರ್ತೀವಿ. ಅದು ಹಲವಾರು ಹೆಂಗಸರು ಬರ್ತಾರೆ, ಗಂಡಸರು ಬರ್ತಾರೆ. ಆ ಹೆಂಗಸರು ಗಂಡಸರು ಬಂದ ತಕ್ಷಣ ನಾವು ಅವ್ರನ್ನ ಅನುಮಾನದಲ್ಲಿ ನೋಡೋದಾಗಲಿ ಅಥವಾ ಬೇರೆ ರೀತಿ ಚಿಂತನೆ ಮಾಡೋದಾಗ, ಕೆಟ್ಟದಾಗಿ ನೆಗೆಟಿವ್ ಆಗಿ ಚಿಂತನೆ ಮಾಡಿದಾಗ ನಷ್ಟ ನಮಗೆ ಆಗೋದು. ಅದರಿಂದ ನಿನ್ನೆ ಸಂಚಿಕೆಯಲ್ಲಿ ಒಬ್ಬ ಪುರುಷ ತನ್ನ ಹೆಂಡತಿ ಮೇಲೆ ಹಲವಾರು ರೀತಿ ಸಂಶಯಪಟ್ಟು ತನ್ನ ಮ್ಯಾರೇಜ್ ಲೈಫನ್ನೇ ಹಾಳು ಮಾಡಿಕೊಡ್ತಾನೆ. ಈ ಕಡೆ ಮದುವೆ ಆಗಿರೋ ಹೆಂಗಸು ನನ್ನ ಗಂಡ ತುಂಬ ಸಂಶಯ ಪಡ್ತಾನೆ, ಕೂತರು ನಿಂತರು, ಆ ಜೊತೆ ಮಾತಾಡಿದ್ರು, ಏನು ಕೊಟ್ಟರು ಏನು ತೊಗೊಂಡ್ರು ಕೂಡ ತುಂಬ ಸಂಶಯ ಪಡ್ತಾನೆ ನನ್ನ ಯಜಮಾನ, ನನ್ನ ಮನೆ ಯಜಮಾನರು. ಇದಕ್ಕೆ ಪರಿಹಾರ ಏನು ಅಂತ ತಿಳಿಸಿ ಅಂತ ನೆನ್ನೆ ಸಂಚಿಕೆಯಲ್ಲಿ ಕೇಳ್ಕೊಂಡಿದ್ರು. ಅದಕ್ಕೊಂದು ಎಪಿಸೋಡ್ ಮಾಡಿದ್ದೆ. ಇವತ್ತು ನಾನು ಮಾಡ್ತಿರೋ ಎಪಿಸೋಡ್ ಏನಪ್ಪ ಅಂತಂದರೆ, ಒಬ್ಬ ಗಂಡ ಬೇರೆಯವ್ರ ಚಾಡಿ ಮಾತು ಕೇಳಿ ಮನೇಲಿ ಬೈಯೋದು ಹೊಡೆಯೋದು ಮಾಡ್ತಾನೆ ಹೆಂಡತಿಗೆ. ನಿನ್ನೆ ಸಂಚಿಕೆ ಬರೀ ಸಂಶಯ ಪಡೋದು ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಗಂಡ ತಾಯಿ ಮಾತು ಕೇಳ್ಕೊಂಡು ಹೆಂಡ್ತಿಗೆ ಬೈಯೋದು ಹೊಡೆಯೋದು ಮಾಡ್ತಾನೆ. ಗಂಡ ಅಕ್ಕ ತಂಗಿನ ಮಾತು ಕೇಳ್ಕೊಂಡು ಹೆಂಡ್ತಿಗೆ ಹೊಡೆಯೋದು ಬೈಯೋದು ಮಾಡ್ತಾನೆ. ಗಂಡ ಆಜು ಬಾಜು ಮನೆಯವರು ಕೇಳೋ ಮಾತು ಕೇಳಿಕೊಂಡು ಹೆಂಡ್ತಿಗೆ ಹೊಡೆಯುತ್ತಾನೆ, ಬೈತಾನೆ. ಬಂಧು ಮಿತ್ರರ ಮಾತು ಕೇಳಿಕೊಂಡು ಹೆಂಡ್ತಿಗೆ ದಿನ ಬೈಯೋದು ಹೊಡೆಯೋದು ಮಾಡ್ತಾನೆ. ಗಂಡ ಬೇರೆಯವ್ರ ಮಾತು ಕೇಳಿ, ಅನ್ಯರ ಮಾತು ಕೇಳಿ ಹೆಂಡತಿಗೆ ಹೊಡೆಯೋದು ಬೈಯೋದು ಮಾಡೋದು. ಇದಕ್ಕೆ ಒಂದು ಎಪಿಸೋಡ್ ಮಾಡಬೇಕು ಅಂತ ನನಗೆ ರಿಕ್ವೆಸ್ಟ್ ಬಂತು. ಒಬ್ಬ ಮದುವೆ ಆದಂಥ ಪುರುಷ ಹೆಂಡತಿಗೆ ಯಾವಾಗಲೂ ಬೈತಿರ್ತಾನೆ. ಅವಳೇನಾದ್ರು ಮರು ಉತ್ತರ ಕೊಟ್ಟರೆ, ತಿರುಗಿ ಮಾತಾಡಿದ್ರೆ ಕೈ ಎತ್ತು ಹೊಡೆದು ಬಿಡ್ತಾನೆ, ಸಿಕ್ಕಿದಲ್ಲಿ ಹೊಡೆದು ಬಿಡ್ತಾನೆ. ಇದು ಒಂದು ಗ್ರಹಕ್ಕೆ ಶಾಂತಿ ಆಗೋದು. ಅವನು ಬೈಬೇಕು, ಅವನು ಹೊಡಿಬೇಕು ಹೆಂಡತಿಗೆ, ಆಗ ಅವನ ಜಾತಕದಲ್ಲಿ ಒಂದು ಗ್ರಹಕ್ಕೆ ಶಾಂತಿಯಾಗಿ ಅವನು ಆರಾಮಾಗಿಬಿಡ್ತಾನೆ. ಒಂದು ಮನೆಯಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ ಗಂಡ, ಸಂಜೆ ಬರ್ತಾನೆ. ಸಂಜೆ ಬಂದ ತಕ್ಷಣ ಮನೆಯಲ್ಲಿ ತಾಯಿ ಹೇಳ್ತಾಳೆ, ನೀನು ಹೆಂಡ್ತಿ ಈ ಥರ ಮಾಡಿದ್ಲಪ್ಪ, ಹೆಂಡ್ತಿಗೆ ಏನಾರು ಬುದ್ಧಿ ಹೇಳಿದ್ರೆ ನನಗೆ ರೇಗಾಡ್ತಾಳೆ ಕಣೋ ಅಂತ ಹೇಳ್ತಾಳೆ. ಹೆಂಡ್ತಿಗೆ ಏನಾರು ಅದು ತೊಗೊಂಬ ಇದು ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಏನಾರು ಅಂದರೆ ನನ್ನ ಮೇಲೆ ಸಿಡುಕ್ತಾಳಪ್ಪ ಅಂತ. ನಮ್ಮಮ್ಮ ಹೇಳಿದ ಮಾತು ಕೇಳಲ್ವ ನೀನು? ನಮ್ಮಮ್ಮ ಒಂದು ಬುದ್ಧಿ ಮಾತು ಹೇಳಿದ್ರೆ ನಿಂಗೇನು ಅವಮಾನ ಆಗುತ್ತಾ? ಅದು ಮಾಡು ಇದು ಮಾಡು ಅಂತೇಳಿ ಜ್ಞಾನ ಕೊಟ್ಟರೆ ಅದು ನಿಂಗೆ ತೊಂದರೆ ಆಗುತ್ತಾ ಅಂತೇಳಿ ಬೈತಾನೆ. ಆಗ ಹೆಂಡ್ತಿ, ನಾನೇನು ಚಿಕ್ಕ ಹುಡುಗಿ ಅಲ್ಲ ನಿಮ್ಮಮ್ಮನ ತಿಳಿಸ್ಕೊಂಡು ಮಾಡೋಕ್ಕೆ, ನನಗೂ ಓದಿದ್ದೀನಿ, ಮೆಚ್ಯೂರ್ಡ್ ಇದೆ, ನನಗೂ ವಯಸ್ಸಾಗಿದೆ, ನನ್ನದೇ ಆದಂಥ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ಮನೆ ಕೆಲಸ, ಯಾವುದು ಪೆಂಡಿಂಗ್ ಇಳಿಸಿಲ್ಲ, ಯಾವುದು ಬಾಕಿ ಉಳಿಸಿಲ್ಲ, ಎಲ್ಲ ಮಾಡಿಟ್ಟಿದ್ದೀನಿ. ಸುಮ್ಮನೆ ಮಧ್ಯ ಬಂದು ನಾನು ಮಾಡೋ ಕೆಲಸಕ್ಕೆ ಅದು ಮಾಡು ಇದು ಮಾಡು ಅಂತ ನಿಮ್ಮಮ್ಮ ಅಂತಾರೆ ಅಂತ ಅಂದಿದ್ದಕ್ಕೆ ನಮ್ಮಮ್ಮನಿಗೆ ಅಂತೀಯ, ನಮ್ಮಮ್ಮನಿಗೆ ಬೈತೀಯ ಅಂತ ಪಟ್ ಅಂತ ಗಂಡ ಹೊಡಿತಾನೆ. ನನ್ನ ತಂಗಿಗೆ ಸರಿಯಾಗಿ ಊಟ ಆಗ್ತಿಲ್ಲ, ನನ್ನ ತಂಗಿಗೆ ಕೇರ್ ಮಾಡ್ತಿಲ್ಲ ಅಂಥೇಳಿ ಗಂಡ ಹೆಂಡ್ತಿಗೆ ಹೊಡಿಯೋದು. ನನ್ನ ತಮ್ಮ ಬಂದ, ಅವ್ನು ಕೇರ್ ಮಾಡ್ತಿಲ್ಲ, ಅವ್ನು ಸರಿಯಾಗಿ ನೋಡ್ಕೋತಿಲ್ಲ, ಹೆಂಡ್ತಿ ಪಟ್ಟಂತ ಹೊಡಿಯೋದು, ಬೈಯೋದು ಮಾಡೋದು. ಇದೆಲ್ಲ ಇದು ಒಂದು ಶೋ. ಇನ್ನೊಂದು ಶೋ, ಮನೇಲಿ ಮದುವೆ ಆಗ್ತಿರೋ ಹುಡುಗರು ಇರ್ತಾರೆ, ಕೆಲವರು ಗಂಡು ಹುಡುಗರು. ಅವರು ಅಕ್ಕನ ಮೇಲೆ, ಆ ತಂಗಿ ಮೇಲೆ, ತಾಯಿ ಮೇಲೆ ಕೂಗಾಟ, ಹೆಂಗಸ್ರ ಮೇಲೆ ಕೂಗೋದು, ಹೆಂಗಸ್ರ ಮೇಲೆ ಕೂಗಾಡ್ತಾನೆ. ಒಂದು ಕಡೆ ಗಂಡ ಹೆಂಡತಿ ಮೇಲೆ ಕೂಗಾಡೋದು ಹೊಡೆಯೋದು ಮಾಡ್ತಾನೆ. ಇನ್ನೊಂದು ಮದುವೆ ಆಗದಿರೋ ಹುಡುಗ ಮನೆ ಒಳಗಿರೋ ಅಕ್ಕ ತಂಗಿರೋ ತಾಯಿ ಮೇಲೆ ಕೂಗೋದು. ಕೋಪ ಬಂದರೆ ತಾಯಿಗೂ ಹೊಡಿತಾನೆ, ತಂಗಿದಿರ್ಗೂ ಹೊಡಿತಾನೆ, ಅಕ್ಕಂದಿರ್ಗೂ ಹೊಡಿತಾನೆ. ಇದು ಎರಡನೇ ಶೋ. ಈ ಥರದೊಂದು ದುರಂತ ಇತ್ತೀಚೆಗೆ ಭಾಳಷ್ಟು ಕಡೆ ನಡೀತಾ ಇದೆ. ಈ ಒಂದು ಸಣ್ಣ ಪುಟ್ಟ ಒಂದು ಗಂಡ ಹೊಡಿತಾನೆ ಬೈತಾನೆ ಅಂತೇಳಿ ಡೈವರ್ಸ್ ಕೊಡ್ತಾ ಇದ್ದಾರೆ. ಎರಡನೇದು, ನಮ್ಮನೇಲಿ ಅಣ್ಣನೋ ತಮ್ಮನೋ ದಿನ ಬಂದು ನಮಗೆಲ್ಲ ಬೈತಿರ್ತಾನೆ, ತಿಂದಿದ್ದು ಮೈ ಎತ್ತಲ್ಲ, ಯಾಕಾದ್ರು ಇದೀವೋ ಅದಕ್ಕೆ ನಾವು ಬೇರೆ ಹೋಗ್ಬಿಡೋಣ,
ನಾವು ಬೇರೆ ಮನೆಗೆ ಹೋಗಿ ಇರೋಣ, ಇವನೊಬ್ಬನೇ ಇರಲಿ ಅಂಥೇಳಿ ಅವನೇನು ಮಾಡ್ತಾರೆ, ಮನೇಲಿ ಈ ಗಂಡು ಮಕ್ಳ ಕಾಟ ತಡೆಯೋಕ್ಕಾಗದೆ ಅವರು ಬೇರೆ ಕಡೆ ಹೋಗ್ತಾರೆ, ಇಲ್ಲ ಅವನೇ ಬೇರೆ ಹೊರಗೆ ಹಾಕಿಬಿಡ್ತಾರೆ. ಎಲ್ಲಿ ಹಾಕಿದ್ರು ಎಲ್ಲಿ ನಿಂತರೂ ಕೂಡ ಫೋನಲ್ಲಿ ಬೈಯೋದು ಅಕ್ಕ ತಂಗಿರಿಗೆ, ಅಮ್ಮನಿಗೆ. ಕೊನೆಗೆ ಹೆಂಡತಿ ತವ್ರ ಮನೆಗೆ ಕಳಿಸ್ಬಿಟ್ಟು ಹೆಂಡತಿ ತವ್ರ ಮನೇಲಿದ್ದು ಕೂಡ ಫೋನಲ್ಲಿ ಬೈಯೋದು ಹೆಂಡತಿಗೆ ಗಂಡ. ಅವನಿಗೆ ಬೈಲಿಲ್ಲ ಹೊಡಿಲಿಲ್ಲ ಅಂದರೆ ತಿಂದು ಜೀರ್ಣ ಆಗಲ್ಲ. ಇಲ್ಲಿ ಈ ಕಡೆ ಎರಡನೇ ಶೋನಲ್ಲಿ ಮನೇಲಿ ಅಣ್ಣಂಗೋ ತಮ್ಮನಿಗೋ ಅಕ್ಕ ತಂಗಿರಿಗೆ ಅಮ್ಮನಿಗೆ ಬೈಲಿಲ್ಲ ಅಂದರೆ ಅವ್ನು ತಿಂದಿದ್ದು ಮೈ ಎತ್ತಲ್ಲ, ಅವನಿಗೆ ನಿದ್ದೆ ಮಾಡಿದ್ರು ನಿದ್ದೆ ಬರೋಲ್ಲ. ಈ ಒಂದು ಗೊಂದಲಮಯ ಸಂಸಾರ ಸಮಾಜದಲ್ಲಿ ಭಾಳಷ್ಟು ಮನೆಯಲ್ಲಿದೆ. ಈ ಅಣ್ಣ ಅಥವಾ ತಮ್ಮ ಅಕ್ಕ ತಂಗಿ ಮೇಲೆ ಬೈಯೋದು ಮಾಡೋದು ಏನೋ ಒಂದು ನಿಭಾಯಿಸ್ಕೊಂಡು ಹೋಗ್ಬೋದು. ಯಾಕೆಂದರೆ ಅಲ್ಲಿ ಡೈವರ್ಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಣ್ಣ ತಂಗಿ ಅಣ್ಣ ತಮ್ಮಂದಿರಲ್ಲಿ. ಇಲ್ಲಿ ಗಂಡ ದಿನನಿತ್ಯ ಬೈಯೋದು ಹೊಡಿಯೋದು ಮಾಡಿದಾಗ ಎಷ್ಟು ದಿವಸ ಅಂತ ಬಯಸ್ಕೊಳ್ಳಿ, ನಾನು ಬಯಸ್ಕೊಳ್ಳೋಕ್ಕೆ ಒಡಿಸ್ಕೊಳ್ಳೋಕ್ಕೇ ನಾನು ಮದುವೆ ಆದ್ನ, ಇದೇನ ಸುಖ, ಇದೇನೇ ಮದುವೆ ಸುಖ ಅಂದರೆ ಒಡಿಸ್ಕೋಬೇಕು ಬಯಸ್ಕೋಬೇಕಾ? ಬೇಡ, ನಾನು ಡೈವರ್ಸ್ ಕೊಡ್ತೀನಿ. ಇಂಥ ಗಂಡನೇ ಬೇಡ. ಅಕಸ್ಮಾತ್ ಈ ಥರ ಆಯಿತು ಅಂದರೆ ಇವನ ಕೈಲಿ ಒಡಿಸ್ಕೊಂಡು ಬಯಸ್ಕೋಬೇಕಾಗಂದ್ರೆ ತವ್ರ ಮನೆಗೆ ಹೋಗಿ ಸೆಟ್ಲ್ ಆಗೋಣ ಅಂತೇಳಿ ತವ್ರ ಮನೆಗೆ ಹೋಗ್ಬಿಡ್ತಾರೆ. ಇಲ್ಲ ಇಂಥವ್ರು ಸವಾಸನೆ ಬೇಡ ಅಂಥೇಳಿ ಬೇರೆ ಕಡೆ ಹೋಗಿ ಇರ್ತಾರೆ. ಅವ್ರು ಏನೋ ಕೆಲಸ ಮಾಡಿಕೊಂಡು, ಕೆಲಸ ಇರ್ಬೋದು, ದುಡಿತಿರ್ಬೋದು, ನನ್ನ ದುಡಿಮೇಲೆ ನಾನು ಬದುಕೋದು ಗೊತ್ತಿದೆ, ಇವನ ಹತ್ರ ಬರೋದು ಬೇಡ, ಇವನ ಹತ್ರ ಇರೋದು ಬೇಡ ಅಂಥೇಳಿ ಏನು ಮಾಡ್ತಾರೆ, ಬೇರೆ ಕಡೆ ಹೊರಟೋಗ್ಬಿಡ್ತಾರೆ. ಈಗ ಗಂಡ ದಿನನಿತ್ಯ ಸಣ್ಣ ಪುಟ್ಟ ತಪ್ಪುಡುಕಿ ಬೈತಾನೆ, ಏನಾದ್ರು ಆರ್ಗ್ಯೂ ಮಾಡಿದ್ರೆ ಎದುರುತ್ತರ ಕೊಟ್ಟರೆ ಹೊಡೆದು ಬಿಡ್ತಾನೆ. ಇನ್ನೊಂದು ಬೈಯಲ್ಲ, ಪಟ್ಟಂತ ಹೊಡೆದು ಮಾತಾಡ್ಸೋದು, ಪಟ್ಟಂತ ಏಕ್ದಮ್ ಹೊಡೆದು ಬಿಡೋದು, ಆಮೇಲೆ ಬೈಯೋದು. ಎರಡು ಥರ, ಒಂದು ಹೊಡೆದ್ಬಿಟ್ಟು ಬೈತಾರೆ, ಚೆನ್ನಾಗಿ ಹೊಡೆದು ಬಿಡೋದು, ಆಮೇಲೆ ಬಾಯಿ ಬಂದು ಮನಸ್ಸು ತೃಪ್ತಿ ಆಗೋಷ್ಟು ಬೈದು ಬಿಡೋದು. ಇನ್ನೊಂದು ಚೆನ್ನಾಗಿ ಬೈದು ಬಿಡೋದು, ಕೊನೆಗೂ ಅದಕ್ಕೂ ಸುಮ್ಮನೆ ಇರಲ್ಲ ಅವಳು ಅಂತಂದಾಗ ಚೆನ್ನಾಗಿ ಬಾರಿಸ್ಬಿಡೋದು, ಹೊಡೆದು ಬಿಡೋದು. ಇದು ಒಂದು. ಗಂಡಂದಿರು ಎರಡು ವೆರೈಟಿ. ಮನೇಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಚೆನ್ನಾಗಿ ಬೈಯೋದು, ಬೈದರೂ ಅವ್ರೇನು ಸುಮ್ಮನೆ ಅವರೇನೋ ಎದುರುತ್ತಾ ಕೊಟ್ಟರೆ ಸಿಕ್ಕಿದ್ದೆಲ್ಲ ಬಿಸಾಕಿ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡೋದು. ಈ ಥರದ್ದು ಈ ಗೊಂದಲಮಯ ಸಂಸಾರ, ಗೊಂದಲಮಯ ಕುಟುಂಬದಲ್ಲಿ ಅಣ್ಣ ತಮ್ಮ ಸ್ತ್ರೀಯರ ಮೇಲೆ ದೌರ್ಜನ್ಯ, ಬೈಯೋದು, ಹೊಡೆಯೋದು. ದಿನ ನನ್ನ ತಮ್ಮ ಬೈತಾನೆ ಹೊಡಿತಾನೆ, ನಮ್ಮಣ್ಣ ಬೈತಾನೆ ಹೊಡಿತಾನೆ, ಮಾತೆತ್ತರು ನಿಂತರು ಕೂತರು ನನ್ನ ಮೇಲೆ ನಮ್ಮಣ್ಣ ಎಲ್ಲಿಗೆ ಹೋದೆ, ಏನು ಮಾಡಿದೆ, ಬೈಯೋದು, ನನ್ನ ಮರ್ಯಾದೆ ತೆಗಿತೀಯಾ, ನಮ್ಮ ವಂಶಕ್ಕೆ ಅವಮಾನ ಮಾಡ್ತೀಯಾ, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತರ್ತೀಯಾ ಅಂತೇಳಿ ನಮ್ಮ ಅಣ್ಣ ತಮ್ಮ ಎಲ್ಲ ಬೈತಿರ್ತಾರೆ ನಮಗೆ ಅಂತ ಒಂದು ಸ್ಟೋರಿ. ಇನ್ನೊಂದು ಕಡೆ ನನ್ನ ಗಂಡ ದಿನಾ ಬೈಯೋದು ಹೊಡಿಯೋದು, ಸಾಕಾಗೋಗ್ಬಿಟ್ರೆ ಜಿಡ್ಡಿಡ್ದೋಗ್ಬಿಟ್ಟಿದೆ ಮನಸ್ಸು ದೇಹ ಎರಡು ಅಂತ. ಯಾವ ಸ್ತ್ರೀಗೆ ಪುರುಷ ಶಾಪ ಇರ್ತದೋ ಅಂಥವ್ರಿಗೆ ಈ ದೋಷ ಜಾತಕದಲ್ಲಿ ಇರ್ತದೆ. ಯಾವ ಸ್ತ್ರೀ ಪೂರ್ವ ಜನ್ಮದಲ್ಲಿ, ಹೋದ ಜನ್ಮದಲ್ಲಿ ಹೆಂಗಸು ಚೋರ ಕೃತ್ಯವನ್ನು ಮಾಡಿ ಪುರುಷನ ಮೇಲೆ ಅಪವಾದ ಹೊರಿಸಿದ್ರೆ, ಅಂದರೆ ಕದ್ಬಿಟ್ಟು ಇವನೇ ಕದ್ದ ಅಂತ ಅವನ ಮೇಲೆ ಚಾಡಿ ಹೇಳ್ಬಿಡೋದು, ಅವನ ಮೇಲೆ ಅಪರಾಧನ ಹೊರಿಸೋದು, ಚೋರ. ಇನ್ನೊಂದು ಗಂಡ ಹೆಂಡತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಈ ಥರದಲ್ಲಿದ್ದವ್ರಿಗೆ ಚಾಡಿ ಹೇಳಿ ಅವ್ರನ್ನ ಬೇರೆ ಮಾಡೋದು, ಚಾಡಿ ಹೇಳಿ ಬೇರೆ ಮಾಡ್ಬೋದು, ವಿದ್ವೇಷಣೆ ಮಾಡೋದು. ಈ ಥರ ದೋಷ ಯಾವ್ದಾದ್ರು ಪೂರ್ವಜನ್ಮದಲ್ಲಿ ಒಬ್ಬ ಹೆಂಗಸು ಮಾಡಿದರೆ ಈ ಬರ್ತಲ್ಲಿ ಅವಳಿಗೆ ಆ ಶಾಪ ಗಂಡನ ಮುಖಾಂತರನೋ ಅಣ್ಣ ತಮ್ಮಂದಿರ ಮುಖಾಂತರನೋ ತೀರಿಸ್ಕೊಂಡ್ಬಿಡ್ತಾರೆ. ಅಣ್ಣ ತಮ್ಮಂದಿರ ಮುಖಾಂತರ ಇಲ್ಲ ಗಂಡನ ಮುಖಾಂತರ. ಈ ಒಂದು ದೋಷ ಕೆಲವು ಸ್ತ್ರೀಗಳಲ್ಲಿ ಪುರುಷ ಶಾಪವಾಗಿ ವರ್ತನೆ ಮಾಡ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಶನಿ ಮತ್ತು ರಾಹು ದೋಷದಿಂದ. ಶನಿ ದಶ ರಾಹು ಭುಕ್ತಿ ಅಥವಾ ರಾಹು ದಶ ಶನಿ ಭುಕ್ತಿ ಬಂದಾಗ ಗಂಡ ಬೈತಾನೆ ಹೊಡಿತಾನೆ, ಇಲ್ಲ ಮನೇಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಹೆಂಗಸರಿಗೆ ಹೊಡಿಯೋದು, ದಂಡಿಸೋದು, ದೌರ್ಜನ್ಯ ಮಾಡೋದು, ಧಿಕ್ಕಾರ ಹಾಕೋದು ಮತ್ತು ಅವ್ರ ಮೇಲೆ ಕೆಟ್ಟ ಅಪಪ್ರಚಾರ ಮಾಡೋದು ಬರ್ತದೆ. ಈ ಥರದ್ದು ದೋಷ ಶನಿ ರಾಹು ಶಾಂತಿ ಮಾಡೋದ್ರಿಂದ ಅಥವಾ ರಾಹು ಶನಿಗೆ ಶಾಂತಿ ಮಾಡೋದ್ರಿಂದ ಪರಿಹಾರ ಮಾಡ್ಕೋಬೋದು. ನನ್ನ ಗಂಡ ದಿನ ಹೊಡಿತಾನೆ, ಕೂಗಾಡ್ತಾನೆ, ಬೈತಾನೆ ಅನ್ನೋದಾಗಿದ್ದರೆ ಯಾವ ಮೆಡಿಕಲ್ ಸ್ಟೋರಲ್ಲಿ ಎಂಥ ಔಷಧಿ ತೊಗೊಂಬಂದು ಕೊಡಬೇಕು? ಇದಕ್ಕೆ ಮೆಡಿಷನ್ನೇ ಇಲ್ಲ. ಇದು ಕರ್ಮಫಲ, ಕಾಯಿಲೆದಲ್ಲ. ಇದು ಕರ್ಮದಿಂದ ಬರೋ ಸಮಸ್ಯೆಗಳಿಗೆ ಔಷಧಿ ವರ್ಕ್ ಆಗಲ್ಲ.
ಕರ್ಮ ಫಲನ ಕರ್ಮದಿಂದಲೇ ಅನುಭವಿಸಬೇಕು. ಅದೇ ಕರ್ಮ ಸಿದ್ಧಾಂತ ಹೇಳೋದು. ಕರ್ಮ ರಿಗ್ರೆಷನ್ ಥಿಯರಿ ಏನು ಹೇಳ್ತಿದೆ ಅಂದರೆ, ನೀವು ಏನು ತಪ್ಪು ಮಾಡಿದ್ರೋ ಓದ್ ಜನ್ಮದಲ್ಲಿ ಆ ತಪ್ಪನ್ನೇ ಈಗ ತಪ್ಪು ಮುಖಾಂತರ ಸರಿಪಡಿಸ್ಬೇಕು, ಅದು ಬಿಟ್ಟರೆ ಬೇರೆ ಔಷಧಿಯಿಂದ ಅಲ್ಲ ಅಂಥೇಳಿ. ಗಂಡನ್ನು ಅವರೊಂದು ಪತ್ರದಲ್ಲಿ ಹೇಳ್ತಾರೆ, ಗಂಡನ ನಾನು ಮನೋವೈದ್ಯರ ಹತ್ರ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಮೆಡಿಸಿನ್ಸ್ ಕೊಡಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಗಂಡನಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ ಮಾಡಿಸ್ಬೇಕು. ಯಾಕೆಂದರೆ ಯಾವಾಗಲೂ ಬೈತಿರ್ತಾನೆ, ಹೊಡಿತಿದ್ದಾನೆ, ಸಿಕ್ಕಿದ್ರೆ ಹೊಡೆದು ಬಿಡ್ತಾನೆ. ಯಾವ ಒಂದು ಸಣ್ಣ ಪುಟ್ಟ ಕಾಫಿಲಿ ಸಕ್ಕರೆ ಕಮ್ಮಿ ಆಯಿತು ಜಗಳ, ಸಾಂಬಾರ್ಗೆ ಉಪ್ಪು ಕಮ್ಮಿ ಆಯಿತು ಅಂದರೆ ಜಗಳ, ಆಮೇಲೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅದಿಲ್ಲ ಅದೇ ಒಂದು ನೆಪ ತೊಗೊಂಡು ಕೂಗಾಡಿ ಹೊಡೆದು ಬಿಡೋದು. ಇದಕ್ಕೆ ಡಾಕ್ಟರ್ ಹತ್ರ ಮೆಡಿಸಿನ್ಸ್ ಕೊಡ್ಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಗ್ರಹಗಳಿಗೆ ಕೌನ್ಸಿಲಿಂಗ್ ಮಾಡಬೇಕು ನಾವು, ಶನಿ ಮತ್ತು ರಾಹು ಗ್ರಹಗಳಿಗೆ. ನನ್ನ ಮಗ ದಿನಾ ಅಕ್ಕ ತಂಗಿ ಮೇಲೆ ಬ್ರೇಗಾಡ್ತಾನೆ, ನಮಗೆ ನೋಡಿ ಸಾಕಾಗ್ಬಿಟ್ಟಿದೆ, ಯಾಕಾದ್ರೂ ಈ ಮನೆಗೆ ಬರ್ತಾನಪ್ಪ ಅನಿಸ್ಬಿಟ್ಟಿದೆ. ನಮ್ಮ ಅಕ್ಕ ತಂಗಿರು ಅಮ್ಮ ನಾವು ಬೇರೆ ಹೋಗ್ಬಿಡ್ತೀವಿ, ಪಿ ಜಿಲಿ ಇದ್ಬಿಡ್ತೀವಿ, ಬೇರೆ ಕಡೆ ಹಾಸ್ಟೆಲ್ ಇರ್ತೀವಿ, ನಾವು ಸವಾಸನೆ ಬೇಡ ಅಂತಾರೆ. ಹಾಗೆ ಮಗ ಮನೆಯಲ್ಲಿ ಅಕ್ಕ ತಂಗಿರ ಮೇಲೆ ಹೆಂಗಸು ಮೇಲೆ ಕೂಗಾಟ, ಬೈದಾಟ, ಹೊಡೆದಾಟಕ್ಕೆಲ್ಲ ಯಾವುದಾದ್ರು ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ವಾರ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಸೋಕ್ಕಾಗತ್ತಾ? ಆಗಲ್ಲ. ಇದಕ್ಕೆ ಔಷಧಿನೇ ಕಂಡುಹಿಡ್ದಿಲ್ಲ. ಕೆಲವು ಸಮಸ್ಯೆಗಳಿಗೆ ಔಷಧಿನೇ ಜಗತ್ತಲ್ಲಿಲ್ಲ. ಅದು ನಮ್ಮ ಪೂಜಾ ಪುರಸ್ಕಾರ ಜಪ ತಪ ಧ್ಯಾನದಿಂದ ನೀಗಿಸ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಒಬ್ಬರನ್ನ ಹೀಯಾಳಿಸೋದು, ಒಡೆಯೋದು ಅಂದರೆ ಶನಿಯಿಂದ ಬರುವಂಥ ದೋಷ. ಪ್ರತಿ ಸಲ ತಪ್ಪು ಕಂಡುಹಿಡಿಯೋದು, ಎದುರುತ್ರ ಕೊಡೋದು, ಕೋಪಿಸ್ಕೊಳ್ಳೋದು, ಇದು ರಾಹು ಮಾಡ್ತಾರೆ. ಅದರಿಂದ ಮನಸ್ಸಿಗೆ ಶಾಂತಿ ಸಿಗಬೇಕು. ಮನಸ್ಸಿಗೆ ಶಾಂತಿ ಸಿಗಬೇಕು, ಕೈ ಎತ್ತಿ ಹೊಡಿಬಾರ್ದು, ಮತ್ತು ಕೆಟ್ಟ ಪದಗಳನ್ನು ಯೂಸ್ ಮಾಡಬಾರ್ದು. ಕೆಟ್ಟ ಪದಗಳಿಂದ ಬರೋದು ರಾಹು. ಮನಸ್ಸಿಗೆ ಶಾಂತಿ ಕೊಡಬೇಕಾಗಿರೋದು ಚಂದ್ರಗ್ರಹ. ಮತ್ತು ಯಾವಾಗಲೂ ಸಿಕ್ಕಿದಲ್ಲಿ ಬಿಸಾಕೋದು, ಒಡೆಯೋದು ಮಾಡೋದು ಶನಿ. ಚಂದ್ರ ರಾಹು ಶನಿ ಈ ಮೂರಕ್ಕೂ ಶಾಂತಿ ಮಾಡಬೇಕು. ಚಂದ್ರ ರಾಹು ಶಾಂತಿ ಆಯಿತು, ಶನಿ ರಾಹು ಶಾಂತಿ ಆಯಿತು ಅಂದರೆ ಚಂದ್ರ ಸೀಮಿತವಾಗಿರ್ತಾನೆ, ಸುಮ್ಮನೆ ಕೂತಿರ್ತಾನೆ ಪೇಪರ್ ಓದ್ತಾ. ಸಡನ್ನಾಗಿ ಟಿ ವಿ ವಾಲ್ಯೂಮ್ನ ಜಾಸ್ತಿ ಮಾಡಿಬಿಟ್ಲು ಹೆಂಡ್ತಿ. ಸಡನ್ನಾಗಿ ನಾನು ಪೇಪರ್ ಓದ್ತಾ ಇದ್ದೀನಿ, ಇಷ್ಟು ಜೋರಾಗಿ ಸೌಂಡ್ ವಾಲ್ಯೂಮ್ ಕೊಟ್ಟಿದ್ದೆ ಟಿ ವಿನಲ್ಲಿ ಅಂತ ಚೆನ್ನಾಗಿ ನಿಮ್ಮ ಅಪ್ಪ ಬುದ್ಧಿ ಕಲಿಸಿದ್ದಾನ, ನಿಮ್ಮ ಅಮ್ಮ ಬುದ್ಧಿ ಕಲಿಸಿದ್ದಾನ, ನೀನು ಅಂಥವಳು ಇಂಥವಳು ಅಂತ ಶುರು ಮಾಡ್ತಾರೆ. ಆದರೆ ನಾನು ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡು ಅಂದರೆ ಮಾಡ್ತೀನಪ್ಪ, ಅದು ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿನೆಲ್ಲ ಯಾಕೆ ಬೈತೀರ ನೀವು ಅಂತ ಪ್ರಶ್ನೆ ಮಾಡಿದ ತಕ್ಷಣ ಅವನಿಗೆ ಪೇಪರ್ ಬಿಸಾಕ್ಬಿಟ್ಟು ಪಟ್ ಅಂತ ಎದ್ದು ಬಂದು ಹೊಡೆದು ಬಿಡ್ತಾನೆ. ಶನಿ ಹೊಡೆಸ್ಬಿಟ್ಟ, ಬಾಯಿಂದ ರಾಹು ಬಯಸ್ಬಿಟ್ಟ. ಅಲ್ಲಿಗೆ ಹೆಂಡತಿ ಮನಸ್ಸನ್ನು ಅಶಾಂತಿ ಮಾಡಿದ ಚಂದ್ರ. ನೋಡಿ, ಇದು ಗ್ರಹಗಳ ಸಂಚಾರ. ಮಗ ಮಲಗಿದ್ದಾನೆ, ಮಲ್ಕೊಂಡು ಇನ್ನೇನು ಎಲ್ಲೋ ನೈಟ್ ಡ್ಯೂಟಿ ಹೋಗಿದ್ದೋ, ಕಾಲ್ ಸೆಂಟರ್ ಡ್ಯೂಟಿ ಮಾಡ್ತಾವೆ, ಮಂಚ ಮಲ್ಕೊಂಡಿದ್ದಾನೆ. ಎದ್ದೋಳಪ್ಪ ಬೇಗ, ಎಷ್ಟೊತ್ತಾಯಿತು, ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನು ಅಂತ ಅಕ್ಕ ಬಂದು ಎಬ್ಸಿದ್ರೆ, ನಿಂದು ಇದೇ ದಿನ ಗೋಳಾಗೋಯ್ತು ನಿಂದು, ನಾವು ಮಲಗೋಕ್ಕೂ ನೆಮ್ಮದಿ ಮಲಗೋಕ್ಕೂ ಬಿಡಲ್ಲ, ನಾನು ಚೆನ್ನಾಗಿರೋದು ನಿಮ್ಗೆ ಸಂಕಟ, ನಾನು ಚೆನ್ನಾಗಿ ನಿದ್ದೆ ಮಾಡೋದು ನಿಮ್ಗೆ ಸಂಕಟ ಅಂತಂದೆ. ನೀನು ನಿದ್ದೆ ಮಾಡೋ ನಮಗೆ ಯಾಕೋ ಸಂಕಟ, ಮಲ್ಕೊಳ್ಳೋ ಅಂತಂದರೆ, ನೋಡು ಹೆಂಗೆ ಅವಮಾನ ಮಾಡ್ತೀಯ ಅಂತ ಹಿಂಗೆ ವಾದ ವಿವಾದ ಮಾಡಿ ಅಕ್ಕನ ಮೇಲೆ ಬಾಯಿ ಬಂದಾಗೆಲ್ಲ ಬೈಯೋದು, ಸಿಕ್ಕಿದ್ದು ದಿಂಬು ಅದು ಇದು ಎತ್ತು ಹೊಡೆದು ಬಿಸಾಕ್ಬಿಡೋದು. ಸಿಕ್ಕಿದ್ದನ್ನು ಬಿಸಾಕೋಕ್ಕೆ ಮತಿ ಕೊಡೋನು ಶನಿ. ಆರ್ಗ್ಯುಮೆಂಟ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದು, ಬಾಯಿ ಬಂದಾಗೆಲ್ಲ ಬೈಯೋದು ರಾಹು. ಕೊನೆಗೆ ಇಬ್ಬರು ಮನಸ್ಸು ಕೂಡ ಅಲ್ಲೋಲ ಕಲ್ಲೋಲ ಆಯಿತು. ಅಲ್ಲಿಗೆ ಚಂದ್ರ ನೀಚ. ಚಂದ್ರ ಶನಿ ರಾಹು ನೀಚರಾದಾಗ, ಚಂದ್ರ ಶನಿ ರಾಹು ವಕ್ರರಾದಾಗ, ಚಂದ್ರ ಶನಿ ರಾಹು ಇವು ಮೂರು ಜನನು ಅಸ್ತರಾದಾಗ ಈ ಥರ ದೋಷಗಳು ಬರ್ತದೆ ಅಂತ ಹೇಳ್ತದೆ. ಅದರಿಂದ ಆಯಾ ದಶಾಭಕ್ತಿಗಳಲ್ಲಿ ಆಯಾ ಶಾಂತಿ ಮಾಡ್ಕೋಬೇಕು. ಇದೆಲ್ಲ ಪೂರ್ವಜನ್ಮದ ಕರ್ಮದ ಫಲ ಈ ರೀತಿ ಆಡಿಸ್ತಾ ಇದೆ. ಯಾವ ಮನೆಯಲ್ಲಿ ಗಂಡಸು ಅಂದರೆ ಯಜಮಾನ ಗಂಡ ಹೆಂಡ್ತಿಗೆ ದಿನ ಬೈಯೋದು ಹೊಡೆಯುತ್ತಾನೋ, ಯಾವ ಮನೆಯಲ್ಲಿ ಗಂಡು ಮಕ್ಕಳು ಅಕ್ಕ ತಂಗಿಯರಿಗೆ ಅಮ್ಮನಿಗೆ ಬೈಯೋದು ಹೊಡೆಯೋದು ಮಾಡ್ತಾರೋ ಆ ಥರದವ್ರಿಗೆ ಪರಿಹಾರ ಏನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಂತಂದರೆ, ಈ ಕಾಳಿಕಾ ತಂತ್ರಸಾದಲ್ಲಿ ಒಂದು ವಿಶೇಷವಾದ ತಂತ್ರ ಮಂತ್ರ ಹೇಳ್ತಾರೆ. ಏನಪ್ಪ ಅಂತಂದರೆ, ಶನಿವಾರ ದಿವಸ ಈ ಕೆಲಸ ಪ್ರಾರಂಭ ಮಾಡಬೇಕು. ಈ ತಂತ್ರ, ನಿಮ್ಮ ಮನೆ ಮೇನ್ ಡೋರ್ ಹೊಸ್ಲಿದೆಯಲ್ಲ, ಆ ಮೇನ್ ಡೋರ್ ಹೊಸ್ಲಲ್ಲಿ ನಿಮ್ಮ ಗಂಡ ದಾಟ್ತಾನೆ ಹೋಗ್ತಾನೆ, ಹೊರಗೆ ಹೋಗ್ತಾನೆ ಹೊರಗೆ ಬರ್ತಾನೆ. ನಿಮ್ಮ ಮನೆ ಗಂಡಸಲ್ಲ ಆ ಹೊಸ್ಲು ದಾಟಿ ಹೊರಗೆ ಹೋಗ್ತಾರೆ ಹೊರಗೆ ಬರ್ತಾರೆ. ಅದರಿಂದ ಆ ಹೊಸ್ಲಿಗೆ ನೀಟಾಗಿ ತೊಳೆದು ಅದು ಸಾರಿಸಿ ಒದ್ದೆಯಲ್ಲಿ ಸಾರಿಸ್ಬಿಟ್ಟು ಗೋಮೂತ್ರದಲ್ಲಿ ಕ್ಲೀನ್ ಮಾಡಿ, ಎರಡು ಕಡೆ ಒಂದು ವಿಳ್ಯದೆಲೆ ಮೇಲೆ ಎಳ್ಳನ್ನು ಹಾಕಬೇಕು.
ವಿಳ್ಯದೆಲೆ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಎಳ್ಳು ಹಾಕ್ಬಿಟ್ಟು ಆ ಎಳ್ಳು ಮೇಲೆ ಒಂದು ಮಣ್ಣಿನ ದೀಪ ಇಡಬೇಕು. ಆ ಮಣ್ಣಿನ ದೀಪ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಅದಕ್ಕೆ ದೀಪವನ್ನು ಬೆಳೆಸಬೇಕು. ಶನಿವಾರ ಪ್ರಾರಂಭ ಮಾಡಬೇಕು. ಎಲ್ಲಿವರೆಗೂ ನಿಮ್ಮ ಗಂಡ ಬೈಯಲ್ಲ ಹೊಡೆಯಲ್ವೋ ಅಲ್ಲಿವರೆಗೂ ಮಾಡ್ತಿರ್ಬೇಕು. ಎಲ್ಲಿವರೆಗೂ ನಿಮ್ಮ ಮನೆ ಮಗ ಅಥವಾ ನಿಮ್ಮ ಮನೆ ಗಂಡು ಮಕ್ಕಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಕೂಗೋದು ಹೊಡೆಯೋದು ಮಾಡ್ತಾರೋ ಎಲ್ಲಿವರೆಗೂ ಅದು ಕಮ್ಮಿ ಆಗುತ್ತೋ ಅಲ್ಲಿವರೆಗೂ ಮಾಡ್ತಾ ಇರಬೇಕು. ಅಂದರೆ ನಿಮ್ಮ ಮನೆ ಹೊಸ್ಲಿಗೆ ಸಗಣಿ ಅಥವಾ ಗೋಮೂತ್ರದಿಂದಲ ಅದನ್ನು ನೀಟ್ ಮಾಡಿ, ಇಲ್ಲ ಸಾಧಾರಣವಾಗಿ ಒರೆಸಿ ಒಂದು ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಎಳ್ಳು ಹಾಕ್ಬಿಟ್ಟು ಎಳ್ಳು ಮೇಲೆ ಒಂದು ಮಣ್ಣಿನ ದೀಪ ಇಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಆ ದೀಪದ ಮುಂದೆ ಎಳ್ಳಿನ ಮೇಲೆ ದೀಪ ಇಡಬೇಕಿಲ್ಲ, ಅದೇ ಕ್ಯಾಚಿಂಗ್ ಪಾಯಿಂಟು. ಅಕ್ಕಿ ಮೇಲೆ ಹೆಂಗೆ ಕಳಶ ಇಡ್ತೀವೋ ಹಾಗೆ ಎಳ್ಳು ಮೇಲೆ ದೀಪ ಇಡಬೇಕು. ಎಳ್ಳಿನ ಮೇಲೆ ಎಳ್ಳಿನ ಪೀಠದ ಮೇಲೆ ದೀಪ, ಅದು ಯಾವುದು ಸಾಸಿವೆ ಎಣ್ಣೆನ ಇಡಬೇಕು. ಎಳ್ಳು ಶನಿ ಮತ್ತು ರಾಹು ಇವೆರಡಕ್ಕೂ ಸಂಯೋಗದಲ್ಲಿ ದೀಪ ಹಚ್ಚಿ ಆ ಹೊಸ್ಲು ಹತ್ರ ಕೂತ್ಕೊಂಡು ಒಂದು 10 ನಿಮಿಷ ನಾನು ಹೇಳೋ ಮಂತ್ರದಿಂದ ಜಪ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ರಾಂ ರಾಹುವೇ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ರಾಂ ರಾಹುವೇ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ರಾಂ ರಾಹುವೇ ನಮಃ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಆ ಜ್ಯೋತಿ ನೋಡ್ತಾ ಮನಸ್ಸಲ್ಲಿ ಜಪ ಮಾಡಬೇಕು. ಆಗ ಆ ಜ್ಯೋತಿಗೆ ಪ್ರಾರ್ಥನೆ ಮಾಡಬೇಕು. ಸಾಸಿವೆ ಎಣ್ಣೆಯಲ್ಲಿ ಬರುತ್ತಿರೋ ಜ್ಯೋತಿ, ಎಳ್ಳಿನ ಮೇಲೆ ಕೂತಿರುವಂಥ ಎಳ್ಳು ತಿಲ ಅದ್ರ ಮೇಲೆ ಕೂತಿರುವಂಥ ಜ್ಯೋತಿಗೆ ಪ್ರಾರ್ಥನೆ ಮಾಡಿ, ನನ್ನ ಗಂಡ ದಿನ ನನಗೆ ಬೈತಾನೆ ಹೊಡಿತಾನೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು. ನನ್ನ ಮನೆ ನನ್ನ ಮಗ ಎಲ್ಲ ನಮ್ಮ ಹೆಂಗಸ ಮೇಲೆಲ್ಲ ಬೈತಾನೆ ಹೊಡಿತಾನೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತೇಳಿ ಆ ಹೊಸ್ಲು ಮೇಲೆ ಇಟ್ಟಿರೋ ದೀಪಗಳಿಗೆ ಪ್ರಾರ್ಥನೆ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ರಾಂ ರಾಹುವೇ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ರಾಂ ರಾಹುವೇ ನಮಃ ಅನ್ನೋ ಮಂತ್ರದಲ್ಲಿ ಹೇಳ್ತಾ ದಿನ ಜಪ ಮಾಡಬೇಕು. ಎಲ್ಲಿವರೆಗೂ ನಿಮ್ಮ ಮನೇಲಿ ಗಂಡಸು ಶಾಂತಿ ಆಗ್ತಾರೋ, ಬೈಯಲ್ವೋ ಹೊಡೆಯಲ್ವೋ ಅಲ್ಲಿವರೆಗೂ ಇದು ಮಾಡ್ತಾ ಇರಬೇಕು. ಇದು ನಿರಂತರ ಸೇವೆ. ಇದು ನಿಮ್ಮ ಜಾತಿಯಲ್ಲಿ ಪುರುಷ ಶಾಪ ದೋಷ ನಿವಾರಣೆ ಮಾಡ್ಕೊಳ್ಳೋದು. ಶನಿ ರಾಹು ಶಾಂತಿ ಆಯಿತು. ಇದು ನಿಮ್ಮನೆ ಹೊಸ್ಲಲ್ಲಿಟ್ಟು ಪೂಜೆ ಮಾಡೋವಂಥದ್ದು. ನೋಡಿ, ದೇವ್ರ ಮನೆ ಒಳಗಲ್ಲ, ನಿಮ್ಮ ಬೆಡ್ರೂಮಲ್ಲ, ನಿಮ್ಮ ಹಾಲಲ್ಲ, ಹೊಸ್ತಿಲು ನಿಮ್ಮ ಮನೆ ಮೇನ್ ಮುಖ್ಯ ದ್ವಾರ, ಆ ಹೊಸ್ತಿಲ ಮೇಲೆ ಇದನ್ನಿಟ್ಟು ಪೂಜೆ ಮಾಡುವಂಥದ್ದು. ಇದು ತಂತ್ರ ಮಂತ್ರ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮ ಚಿಕಿತ್ಸೆ ವರ್ಕ್ಶಾಪ್ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಮರ್ಮ ಅಂತಂದರೆ ಸಾಕ್ಷಾತ್ ಶಿವನಿಂದ ಪಾರ್ವತಿಗೆ ಉಪದೇಶ ಮಾಡಿದಂಥ ಒಂದು ಚಿಕಿತ್ಸಾ ಪದ್ಧತಿ. ನಮ್ಮಲ್ಲಿ 108 ಮರ್ಮಗಳಿವೆ. ಆ 108 ಮರ್ಮಗಳಲ್ಲಿ ವಾತಾಪಿತ್ತ ಕಫ ಏರುಪೇರು ಆದಾಗ ಹಲವಾರು ಕಾರ್ಯಗಳನ್ನು ಕೊಡುತ್ತೆ. ಮರ್ಮ ಪಾಯಿಂಟಲ್ಲಿ ಶಾಪಗಳು ಪಾಪಗಳು ಅಡಕವಾಗಿರ್ತದೆ. ಮರ್ಮ ಪಾಯಿಂಟಲ್ಲಿ ಶಾಪ ಪಾಪಗಳು ಯಾವಾಗಿರ್ತದೋ ಆಗ ನಮಗೆ ಅದು ಕಾಯಿಲೆ ರೂಪದಲ್ಲಿ ಬಾಧಿಸುತ್ತೆ, ಪೀಡಿಸುತ್ತೆ. ಅದರಿಂದ ಇವಾಗ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಇದೆ, BP ಇದೆ, ಗ್ಯಾಸ್ಟ್ರೆಟಿಕ್ಸ್ ಇದೆ, ಪೈಲ್ಸು, ಪಿಸ್ತೂಲ, ಅಸ್ತಮ, ಹಾರ್ಟ್ ಅಟ್ಯಾಕ್ ಆಗೋದು, ಕಳ್ಳಲ್ಲೆಲ್ಲ ಹುಣ್ಣು, ಊಟ ಮಾಡೋದು ಸೇರ್ತಿಲ್ಲ, ಆಮೇಲೆ ಮಕ್ಕಳಾಗ್ತಿಲ್ಲ, ಸೆಕ್ಸಲ್ಲಿ ಆಸಕ್ತಿ ಕಮ್ಮಿ, ಹೆಂಗಸಲ್ಲಿ ಮುಟ್ಟಿನ ಸಮಸ್ಯೆ, ಕಂಟಿನ್ಯೂಸ್ ಬ್ಲೀಡಿಂಗ್ ಆಗುತ್ತೆ, ಇಲ್ಲ ಬಿಟ್ಟು ಬ್ಲೀಡಿಂಗ್ ಆಗುತ್ತೆ, ಇಲ್ಲ 3 ತಿಂಗಳು 4 ತಿಂಗಳಿಗೊಂದ್ಸಲ ಮುಟ್ಟಾಗೋದು, ಇದೆಲ್ಲ ಸ್ತ್ರೀ ಸಂಬಂಧಪಟ್ಟಂಥ ರೋಗಗಳು. ಬ್ರೈನಿಗೆ ಸಂಬಂಧಪಟ್ಟಂಥ ರೋಗಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಗಂಟಲು, ಥೈರಾಯ್ಡು, ಲಕ್ವಾ, ಪಿಟ್ಸು, ಏಡ್ಸು, ಕ್ಯಾನ್ಸರು, ಈ ಥರದ ಎಲ್ಲ ಥರ ದೋಷಗಳನ್ನು ಔಷಧಿ ಇಲ್ದೇ, ಅಂದರೆ ಇಂಜೆಕ್ಷನ್ ಇಲ್ದೇ, ಟಾನಿಕ್ ಇಲ್ದೇ, ಮಾತ್ರೆ ಇಲ್ದೇ, ಆಪ್ರೇಷನ್ ಇಲ್ದೇ ಎಲ್ಲ ಥರ ಕಾಯಿಲೆಗಳನ್ನು ಹಿಂದಿನ ಕಾಲದಲ್ಲಿ ಕ್ಯೂರ್ ಮಾಡ್ತಾಯಿದ್ರು. ಈಗಿನ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗಿರಲಿಲ್ಲ ಅವಾಗ, ಸಾವಿರಾರು ವರ್ಷದಿಂದ. ಆ ವಿದ್ಯೆ ಮರ್ಮ ಚಿಕಿತ್ಸೆ ಅಂತೇಳಿ. ಈ ಚಿಕಿತ್ಸೆಗೆ ನಾನು ಒಂದು 3 ದಿನ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. 29, 30, 31 ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ. ಈ 3 ದಿವಸ ನನ್ನ ಜೊತೆಲೇ ಇದ್ದು ಈ 108 ಮರ್ಮಗಳನ್ನು ಕಲಿತು ಯಾವ್ಯಾವ ಕಾಯಿಲೆಗಳಿಗೆ ಏನೇನು ಮರ್ಮ ಮಾಡಿದ್ರೆ ಹೋಗುತ್ತೆ, ಮತ್ತು ನನ್ನ ಜೊತೆಲೇ ವಸತಿ ಸೌಕರ್ಯ ಎಲ್ಲ ಒದಗಿಸ್ತೀವಿ. ಅಲ್ಲೇ ಇದ್ದು ಅಲ್ಲೇ ಊಟ ತಿಂಡಿ ಕೊಟ್ಟು ಮತ್ತು ಪುಸ್ತಕ ಕೊಟ್ಟು ಈ ವಿದ್ಯೆ ಕಲಿಸ್ತಾ ಇದ್ದೀನಿ 29, 30, 31 ಪುಣ್ಯಕ್ಷೇತ್ರದಲ್ಲಿ. ಈ ವಿದ್ಯೆ ಕಲಿತ್ರೆ, ಈ ಕೋರ್ಸಿಗೆ ಬಂದರೆ ನಾನೊಂದು ಲಯ ಯೋಗ ಅಂತ ಒಂದು ವಿದ್ಯೆನ ಫ್ರೀಯಾಗಿ ಹೇಳ್ಕೊಡ್ತೀನಿ. ಅವತ್ತು ಲಯ ಅಂದರೆ ಹಠಯೋಗದಲ್ಲಿ ಬರೋ ಒಂದು ವಿಶೇಷವಾದಂಥ ಯೋಗ. ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನು ನಾವೇ ಅದನ್ನು ಸುಟ್ಟು ಮಾಡ್ತಾ ಹೋಗೋದು, ನಾಶ ಮಾಡ್ತಾ ಹೋಗೋದು, ಲಯ ಮಾಡ್ತಾ ಹೋಗೋದು. ಇದನ್ನು ನಾನು ಬೇಸಿಕ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಯಾತಕ್ಕೆ ಕಲಿಬೇಕು ಈ ವಿದ್ಯೆ ಅಂತಂದರೆ, ಇವತ್ತು ಸಣ್ಣ ಜ್ವರ, ವಾಂತಿ, ಬೇದಿ ಅಥವಾ ಏನೋ ಒಂದು ಕಾಯಿಲೆ ಬಂತು ಅಂದರೆ ಮಿನಿಮಮ್ 2,000-3,000 ರೂಪಾಯಿ ನಾವು ಖರ್ಚು ಮಾಡಬೇಕು.
ಡಾಕ್ಟ್ರಿಗಲ್ದೇ ಆ ಟೆಸ್ಟು ಈ ಟೆಸ್ಟು ಮಾಡಿಸಿ ಔಷಧಿ ಟಾನಿಕ್ ಎಲ್ಲ ಕೊಡ್ತಾರೆ. ಅದನ್ನು ತೊಗೊಳ್ಳೋಷ್ಟರೊಳಗೆ ನಮ್ಗೆ 2,000-3,000 ರೂಪಾಯಿ ಬೇಕು. ಅದೇ ಲಕ್ವಾ, ಕ್ಯಾನ್ಸರು, ಪಿಟ್ಸು, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ, ಹಾರ್ಟ್ ಅಟ್ಯಾಕ್ ಆದಾಗ, ಅಸ್ತಮ, ಈ ಥರದ್ದೆಲ್ಲ, ಡಯಾಬಿಟೀಸ್, ಇದೆಲ್ಲ ಪರ್ಮನೆಂಟಾಗಿ ಮಾತ್ರೆ ತೊಗೊಳ್ಳಿ ಅಂತಾರೆ, ಪರ್ಮನೆಂಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಾರೆ. ತಿಂಗಳು ಔಷಧಿಗೆ ಅಂತ ಒಂದಿಷ್ಟು ಸಾವಿರ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ದೊಡ್ಡ ದೊಡ್ಡ ಕಾಯಿಲೆ ಬಂದು ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಸ್ಪತ್ರೆ ಬಿಲ್ ಕಟ್ಟಬೇಕು ನಾವು. ಇದೆಲ್ಲಕ್ಕಿಂತ ಮರ್ಮ ವಿದ್ಯೆ ಕಲ್ತ್ರೆ ಒಳ್ಳೇದಲ್ವ? ಅದೆಲ್ಲ ಇನ್ವೆಸ್ಟ್ ಮಾಡ್ಬೋದು. ಅದೇ ಇನ್ವೆಸ್ಟ್ಮೆಂಟ್ನ ಮರ್ಮ ವಿದ್ಯೆ ಕಲ್ತ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಹಿಡಿತು. ಆಳು ಮೂಳು ಔಷಧಿ ತೊಗೊಂಡು ಸೈಡ್ ಎಫೆಕ್ಟು, ಒಂದು ಔಷಧಿ ತೊಗೊಂಡು ಇನ್ನೊಂದು ಕಾಯಿಲೆ ಸೃಷ್ಟಿಯಾಗುತ್ತೆ. ಇದನ್ನೆಲ್ಲ ಪಡೆಯೋ ಬದಲು ಔಷಧಿ ಇಲ್ಲದೆ ಬದುಕುವಂಥ ಒಂದು ಸಮಾಜ ಸೃಷ್ಟಿಯಾಗಬೇಕು ಅಂತ ನನ್ನೊಂದು ಆಸೆ. ಒಂದು ವರ್ಷಕ್ಕೆ ಕೆಲವು ಮನೆಗಳಲ್ಲಿ ಒಂದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ಗಂತಲೇ, ಹಾಸ್ಪಿಟ್ಲ್ ಫೀಸು, ಮೆಡಿಷನ್ಗೆ ಅಂತ. ಇದನ್ನು ಉಳಿಸ್ಬೇಕು ಅನ್ನೋದಾಗಿದ್ದರೆ ಮನೆಗೊಬ್ಬ ವೈದ್ಯನ ಆಗಬೇಕು. ಅದಕ್ಕೆ ನೀವು ವೈದ್ಯರಾಗಿ ನಿಮ್ಮ ಕಾಯಿಲೆ ನೀವು ಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಮಂದಿಗೆ ನೀವು ಕ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಎಲ್ರಿಗೂ ಟ್ರೀಟ್ ಮಾಡಿ, ಔಷಧಿ ಇಲ್ಲದೇ, ಆಪ್ರೇಷನ್ ಇಲ್ಲದೇ. ಅದಕ್ಕೆ ಮನೆಗೊಬ್ಬ ವೈದ್ಯನ ಆಗಬೇಕು ಅಂತ ಆಸೆ. ಯಾರು ಈ ಕೋರ್ಸ್ ಸೇರಬೇಕು ಅಂತಿದ್ದೀರೋ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್ಗೆ ಫೋಟೋ ತೊಗೊಳ್ಳಿ, ಆ ಲಿಂಕ್ ಕ್ಲಿಕ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ, ಸೇರ್ಕೊಳ್ಳಿ ಈ ಕೋರ್ಸ್ಗೆ. ಈ ಕೋರ್ಸಲ್ಲಿ ಬಹಳ ವಿಶೇಷವಾದದ್ದು ವಿದ್ಯೆ. ಇದು ಎಲ್ಲರೂ ಯಾರೂ ಹೇಳ್ಕೊಡಲ್ಲ. ಹೇಳ್ಕೊಟ್ರೆ ಇವು ನಮ್ಮ ಜಾತಿಯವನ್ನೆಲ್ಲ ಯಾಕೆ ಹೇಳ್ಕೊಡ್ಬೇಕು ಅಂತಾರೆ, ಇವು ನಮ್ಮ ಧರ್ಮದವನೇ ಅಲ್ಲ, ಯಾಕೆ ಹೇಳ್ಕೊಡ್ಬೇಕು, ಅಕಸ್ಮಾತ್ ಇವ್ನು ಕಲಿಸಿ ನಾಳೆ ನನಗೆ ವೈದ್ಯ ಆಗಿಬಿಟ್ರೆ, ನನಗೆ ಎದುರಾಳೆ ಆಗಿಬಿಡ್ತಾರೆ ಅಂತೇಳಿ ವಿದ್ಯೆ ನಶಿಸ್ತಾ ಬಂದುಬಿಡ್ತು. ಅದಕ್ಕೆ ಇದನ್ನು ನಾನು ಹೇಳೋಕ್ಕೆ ಹೊರಟಿದ್ದೀನಿ, ಕಲ್ಸೋಕ್ಕೆ ಹೊರಟಿದ್ದೀನಿ. ಇದು ಉಪಯೋಗ ಪಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSB ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಟೆಲಿ ಮುಖಾಂತರ ಶೇರ್ ಮಾಡಿ. ಆಮೇಲೆ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ನು ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದೋ ನಮ್ಮ www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆದಮೇಲೆ ನೀವೇ ಡೇ ಟು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಹಲವಾರು ಕಾಯಿಲೆಗಳನ್ನು ನರಳುತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ತೊಗೊಂಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.